ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ದೀಪಾ. ಮಳೆಯ ಗೆಳೆಯ ನಿರ್ದೇಶಕ ಯೋಗರಾಜ್ ಭಟ್ ತಮ್ಮ ಹೊಸ ಚಿತ್ರ ಪಂಚರಂಗಿಯ ಧ್ಯಾನದಲ್ಲಿ ಮುಳುಗಿದ್ದಾರೆ. ಚಿತ್ರದ ಮುಖ್ಯವಾದ ಹಾಡು ಲೈಫು ಇಷ್ಟೇನೆ ಚಿತ್ರೀಕರಣವನ್ನ ಕರಾವಳಿಯ ಕಿನಾರೆಯಲ್ಲಿ ಮಾಡಿದ್ದಾರೆ. ಈ ಶೂಟಿಂಗ್ ನ ಹಿಂದೆ ನಮ್ಮ ಕ್ಯಾಮೆರಾ ಒಂದು ರೌಂಡ್ ಹಾಕಿದೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಪಂಚರಂಗಿ ರೌಂಡ್ಸ್. ಬಹುಶಃ ಕನ್ನಡದಲ್ಲಿ ನಿರ್ದೇಶಕನಿಗೆ ಅಭಿಮಾನಿ ಬಳಗ ಇದೆ ಅಂದ್ರೆ ಅದು ಬಹಳ ವಿರಳ. ಆದ್ರೆ ಭಟ್ಟರ ಸಿನಿಮಾಗಳಂದ್ರೆ ಏನೋ ಕುತೂಹಲ. ಅವರ ಸಿನಿಮಾಗಳ ಸಂಭಾಷಣೆ, ನಿರೂಪಣೆ ಎಲ್ಲವೂ ಚಂದ. ಅದಕ್ಕೆ ಪಂಚರಂಗಿ ಸಿನಿಮಾಗಾಗಿ ಹೊಸದನ್ನೇನೋ ಮಾಡೋಕೆ ಯೋಗರಾಜ್ ಕಡಲನ್ನ ಹುಡುಕಿ ಹೊಟ್ಟಿದ್ದಾರೆ. ಉಡುಪಿಯ ಕಾಪು ಬೀಚ್ ನಲ್ಲಿ ಪಂಚರಂಗಿಯ ಪರಮಪದ ಕೇಳಿಸ್ತು. ಇದು ಉಡುಪಿಯ ಕಾಪು ಬೀಚ್. ಇಲ್ಲಿ ಪಂಚರಂಗಿ ಟೀಮ್ ಬೀಡ್ ಬಿಟ್ಟಿದೆ. ಭಟ್ಟರ ಆಟದಲ್ಲಿ ಏನೆಲ್ಲ ನಡೀತಾ ಇದೆ ಬನ್ನಿ ನೋಡೋಣ. ಬೇಸಿಗೆಯ ಬಿಸಿಲ ಝಳ, ಆದರೂ ಕಡಲ ತಡಿಯಲ್ಲಿ ಬೀಸೋ ತಂಪಾದ ಗಾಳಿ ಚೆನ್ನ, ಅಲೆಗಳ ಹೊಡೆತ ಚೆಂದ. ಇಂಥ ಸುಂದರ ತಾಣವನ್ನ ತಮ್ಮ ಕ್ಯಾಮೆರಾ ಕಣ್ಣಲ್ಲಿ ಮುಚ್ಚಿಟ್ಟು ಪರದೆ ಮೇಲೆ ಸುಂದರವಾಗಿ ಬಿಚ್ಚಿಡಲು ನಿರ್ದೇಶಕ ಯೋಗರಾಜ್ ಭಟ್ ಹಾತೊರೆಯುತ್ತಿದ್ರು. ಅದಕ್ಕೆ ಅವರು ಆರಿಸಿದ್ದು ಉಡುಪಿ ಬಳಿಯ ಈ ಕಾಪು ಬೀಚನ್ನ. ಮಕ್ಕಳು ಹೇಗಿದ್ರು ಚೆಂದ. ಇನ್ನು ಈ ಚಿಂಟು ಸಾಹೇಬರುಗಳಿಗೆ ಒಂದು ಪುಟ್ಗೋಸಿ ಕಟ್ಬಿಟ್ರೆ ಹೆಂಗೆ? ಮೊದಲ ನೋಟಕ್ಕೆ ನಗು ತರಿಸುತ್ತೆ ಅಲ್ವಾ? ಇಲ್ಲಿ ಆಗಿದ್ದು ಅದೇನೆ. ಮುದ್ದಾದ ಮಕ್ಕಳ ನಡುವೆ ಮುಗುಳ್ನಗೆ ಬೀರುತ್ತಾ ಹಾಡನ್ನ ಎಂಜಾಯ್ ಮಾಡ್ತಾ ದಿಗಂತ್ ಸ್ಟೆಪ್ಸ್ ಹಾಕ್ತಿದ್ರು. ಮುದ್ದು ಕಂದನಾಗಿ ಹುಟ್ಟಿ ಹೆಸರು ಗಿಸರು ಇಟ್ಟುಕೊಂಡು ಹಂಗು ಹಿಂಗು ದೊಡ್ಡೋನಾಗೋ ಲೈಫ್ ಇಷ್ಟೇನೆ. ಒಣಗಿದ್ದ ತೆಂಗಿನ ಮರದ ಮೇಲೆ ಹತ್ತಿ ದಿಗಂತದತ್ತ ನೋಟ ಚೆಲ್ಲಿದ್ದ ದಿಗಂತ್ ಮರ ಇಳಿಯುವಾಗ ಮಾತ್ರ ಆಯ ತಪ್ಪಿ ಬಿದ್ದೇ ಬಿಟ್ರು. ಕ್ಯಾಮರಾಮನ್ ತ್ಯಾಗು ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಹಂಗೆ ಹಿಂಗೆ ಅಂತ ಸರ್ಕಸ್ ಮಾಡ್ತಿದ್ರು. ಇನ್ನು ಭಟ್ರು ದೂರ ಕೂತ್ಕೊಂಡು ಕೂತಲ್ಲೇ ಇದು ಓಕೆ, ಆ ಶಾಟ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಶಾಟ್ ಕರೆಕ್ಷನ್ ಮಾಡ್ತಿದ್ರು. ಸಂಬಳ ಬರುವ ಸಂಬಳ ಸುರಿವ ಮಕ್ಕಳ ಹಡೆದು ಕುಂಬಳಕಾಯಿ ಹಲ್ವಾ ಮಾಡು ಲೈಫ್ ಇಷ್ಟೇನೆ. ಯೋಗರಾಜ್ ಭಟ್ಟರ ಸಿನಿಮಾಗಳಲ್ಲಿ ಕತೆಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಟೈಟಲ್ಗೂ ಅಷ್ಟೇ ಮಹತ್ವ ಇರುತ್ತೆ. ಹಾಗೆ ಪಂಚರಂಗಿ ಅನ್ನೋ ಟೈಟಲ್ ಅನ್ನ ಇಟ್ಟಿದ್ದಾರೆ. ಈ ಟೈಟಲ್ ನಲ್ಲಿ ಕತೆಯ ಸ್ವಾರಸ್ಯ ಅಡಗಿದೆ. ಪಂಚರಂಗಿ ಅಂದ್ರೆ ಒಂದರ್ಥದ ಪ್ರಕಾರ 5 ಶೇಡ್ಸ್ ಅಂತ, ಹಾಗೆ ಇನ್ನೊಂದು ಅರ್ಥದಲ್ಲಿ ಗಿಳಿ ಅನ್ನೋ ಅರ್ಥ. ಭಟ್ಟರ ಪ್ರಕಾರ ಈ ಟೈಟಲ್ ಅನ್ನ ಯಾಕೆ ತೆಗೆದುಕೊಂಡ್ರು ಅಂದ್ರೆ ಜೀವನದ 5 ಮುಖಗಳು, 5 ಬಣ್ಣಗಳು ಅನ್ನೋ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರಂತೆ. ಸಂಬಳ ಬರುವ ಕೆಲಸ ಹಿಡಿದು ಸಿಂಬಳ ಸುರಿವ ಮಕ್ಕಳ ಹಡೆದು ಕುಂಬಳಕಾಯಿ ಹಲ್ವಾ ಮಾಡು ಲೈಫ್ ಇಷ್ಟೇನೆ. ಈ ಕಡಲ ಕಿನಾರೆಯಲ್ಲಿ ಚಿನ್ನರ ತುಂಟಾಟ, ಹುಡುಕಾಟ ನೋಡೋದೇ ಮಜಾ. ಬೆಂಗಳೂರಿನಿಂದ ಸುಮಾರು 20-30 ಹುಡುಗರನ್ನ ಉಡುಪಿವರೆಗೂ ಕರೆತಂದ ಭಟ್ಟರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅದರಲ್ಲೂ ಈ ಮಕ್ಕಳು ಹೇಳ್ದಂಗೆ ಹೆಜ್ಜೆ ಹಾಕ್ತಾ ಎಂಜಾಯ್ ಮಾಡ್ತಿದ್ರು. ಯದ್ವಾ ತತ್ವ ಮಾರ್ಕ್ಸು ತೆಗೆದು ಅಪ್ಪ ಹೇಳೋ ಕೋರ್ಸು ಮುಗಿಸಿ ಸ್ನಾನ ಮಾಡ್ಕೊಂಡ್ ಕೆಲಸ ಹುಡುಕು ಲೈಫ್ ಇಷ್ಟೇನೆ. ಆದ್ರೆ ಆವಾಗ ತರ್ಲೆ ಮಾಡ್ತಾ ತಲೆನೋವನ್ನು ತರ್ತಿದ್ರು. ಸಮುದ್ರ ತೀರ ಅಂದ್ರೆ ಅಂಗಳದಲ್ಲಿ ಹರಿಯೋ ಹಳ್ಳನ, ಕಣ್ ತಪ್ಪಿದ್ರೆ ನೀರಾಟಕ್ಕೆ ಜೂಟ್ ಹೇಳ್ತಿದ್ರು. ಕಣ್ಣಲ್ಲಿ ಕಣ್ಣಿಟ್ಟು ಇವರನ್ನ ಕಾಯೋ ಕೆಲ್ಸ ಬೇರೆ.
ಆದ್ರೂ ಭಟ್ಟರ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಅಂದುಕೊಂಡ ಹಾಗೆ ಸಾಂಗವಾಗಿ ಸಾಗಿತ್ತು ಶೂಟಿಂಗ್. ಹತ್ತರ ಹರಿಯದ ಹುಡುಗ, ಅದೇ ವಯಸ್ಸಿನ ಹುಡುಗಿ, ಆದ್ರೆ ಅವರಿಗೆ ಹಾಕಿದ್ದು ಮಾತ್ರ ಮುದುಕ ಮುದುಕಿ ವೇಷ. ಇನ್ನು ಈ ಮಕ್ಕಳನ್ನ ನೋಡೋಕೆ ಅಂತಲೇ ಸುತ್ತ ನೆರೆದಿತ್ತು ಊರ ಮಂದಿ. ಉಟ್ಟ ಬಟ್ಟೆಯಲ್ಲೇ ನೆಟ್ಗೆ ಬಂದು ನಿಂತಿದ್ರು ಶೂಟಿಂಗ್ ಸೆಟ್ಗೆ. ಲೈಫ್ ಇಷ್ಟೇನೆ. ಈ ಹಾಡೊಂದರಲ್ಲೇ ಸಾಕಷ್ಟು ವೈವಿಧ್ಯತೆಗಳಿವೆ. 5 ಬಣ್ಣಗಳನ್ನ ಬಿಂಬಿಸಲಿಕ್ಕೆ 5 ಬಣ್ಣದ ಆಲೂಗಡ್ಡೆಗಳನ್ನ ಕ್ರಿಯೇಟ್ ಮಾಡಿದ್ರು. ಕಡಿಮೆ ಖರ್ಚು, ಕಲರ್ಫುಲ್ ಲುಕ್, ಇದು ಭಟ್ಟರ ಐಡಿಯಾ. ಅದರಂತೆ ಸೆಟ್ಟು, ಸಾಂಗು ಮುಂದುವರೆದಿತ್ತು. ಇನ್ನು ಲೈಫ್ ಇಷ್ಟೇನೆ ಹಾಡಿಗೆ ನಿಜವಾದ ಕಿಕ್ ಬಂದಿದ್ದು ಅನಂತ್ನಾಗ್ರ ಎಂಟ್ರಿಯಿಂದ. ಅದೇ ನಗು, ಅದೇ ಹೊಳೆಯುವ ಕಣ್ಣುಗಳು. ಕಣ್ಣುಗಳಲ್ಲೇ ಕಥೆಯನ್ನ ಕೆತ್ತಬಲ್ಲ ಕಲಾವಿದ ಅಂದ್ರೆ ಇವರೇ ಏನೋ. ತಮ್ಮ ಅನುಭವವನ್ನ ಅಭಿನಯಕ್ಕೆ ಧಾರೆ ಎರೆದು ಹಾಡನ್ನ ಅನುಭವಿಸುತ್ತಾ ಆನಂದಿಸುತ್ತಾ ಅನಂತ್ನಾಗ್ ಬಹಳ ದಿನಗಳ ನಂತರ ಲವಲವಿಕೆಯಿಂದ ಶೂಟಿಂಗ್ನಲ್ಲಿ ಪಾಲ್ಗೊಂಡ್ರು. ತುಂಬಾ ಒಳ್ಳೆಯವರಪ್ಪ ನೀವು, ಪೂರ್ತಿ ಕೆಟ್ಟವರಪ್ಪ ನಾವು, ನಮ್ಮ ಹಾಡನ್ನು ಕೇಳಲೇಬೇಡಿ, ಲೈಫ್ ಇಷ್ಟೇನೆ. ಕನ್ನಡದ ಬುದ್ಧಿಜೀವಿ ನಟ ಅಂತಾನೆ ಕರೆಸಿಕೊಳ್ಳುವಂತಹ ಅನಂತ್ನಾಗ್ ಅವರು ಈಗ ನಮ್ ಜೊತೆಗಿದ್ದಾರೆ. ಪಂಚರಂಗಿ ಸಿನಿಮಾದಲ್ಲಿ ಬಹು ಮುಖ್ಯವಾದ ಪಾತ್ರವನ್ನ ಪ್ಲೇ ಮಾಡ್ತಿದ್ದಾರೆ. ಅದೇನಂತ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಪಂಚರಂಗಿ ಸಿನಿಮಾದಲ್ಲಿ ಒಂದು ಬಹಳ ಲವಲವಿಕೆಯಿಂದ ಇರುವಂತಹ ಚಟುವಟಿಕೆಯ ಪಾತ್ರವನ್ನ ಪ್ಲೇ ಮಾಡ್ತಿದ್ದೀರಾ. ಯೋಗರಾಜ್ ಭಟ್ ಅವರ ಜೊತೆಗೆ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಈ ಸಿನಿಮಾದಲ್ಲಿ ಎಂತಹ ಪಾತ್ರ, ಜನಕ್ಕೆ ಯಾವ ತರದ ಕುತೂಹಲ ಇರುತ್ತೆ ಸಿನಿಮಾ ಈ ಪಾತ್ರದಲ್ಲಿ? ಯೋಗರಾಜ್ ಭಟ್ರ ಜೊತೆ ಮುಂಗಾರು ಮಳೆ ಗಾಳಿಪಟ ಆದ ನಂತರ ಇದು 3ನೇದು. ಅವರು ನನಗೆ ಕೊಡೋ ಪಾತ್ರದಲ್ಲಿ ತುಂಬಾ ಆಳ ಇರುತ್ತದೆ. ಅದರಿಂದ ಅದರಲ್ಲಿ ನಟನೆಗೆ ತುಂಬಾ ಆಸ್ಪದ ಇರುತ್ತೆ. ಅಂಥದ್ದೊಂದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ಚಿಕ್ಕದಾದರೂ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸಂಸಾರ ಬಿಟ್ಟು ಸನ್ಯಾಸಿ ಆಗ್ತೀನಿ ಅಂತ ಹೋಗಿ ವಿಫಲನಾಗಿ ವಾಪಸ್ ಬಂದವನ ಒಂದು ಪಾತ್ರವನ್ನು ನಾನು ಪಂಚರಂಗಿಯಲ್ಲಿ ಮಾಡ್ತಾ ಇದ್ದೀನಿ. ಗಿಜಿ ಬಿಜಿ ಕರ ತರರಂಪೋ, ಕಿರಿಯರ ಕಲರವ ಅಯ್ಯಪ್ಪೋ, ಹಿರಿಯರ ಬದುಕಿದು ಮುಗಿತಪ್ಪೋ, ತರ ತರರಂಪೋ, ತರ ತರರಂಪೋ. 4 ವರ್ಷ ಸುತ್ತಾಡಿ ಹಿಮಾಲಯ ಅಂತಂದು ಮಗು ಇನ್ನು ಹೋಗುವಾಗ 1 ವರ್ಷದ ಮಗು ಇರುತ್ತೆ, ಬಿಟ್ಟು ಹೋಗಿರ್ತಾನೆ. ಆದರೆ ಆ ಮಾರ್ಗ ಕ್ರಮಿಸಲಾಗದೆ ವಿಫಲಗೊಂಡು ವಾಪಸ್ಸು ಬರ್ತಾನೆ. ಬಂದರೆ ಇಲ್ಲಿ ಇವನಿಗೆ ಈ ಬಾಗಿಲು ಮುಚ್ಚಿರುತ್ತದೆ. ಹಾಗಾಗಿ ಅತ್ತ ಸಂಸಾರಿನೂ ಆಗಲಿಲ್ಲ, ಇತ್ತ ಸನ್ಯಾಸಿನೂ ಆಗಲಿಲ್ಲ. ಈ ತ್ರಿಶಂಕುವಿನಲ್ಲಿ ಒಂಥರ ತೊಯ್ದಾಡುವ ವ್ಯಕ್ತಿಮತ್ವ ನನ್ನ ಪಾತ್ರ ಇದರಲ್ಲಿ. ಅದರ ಕುರಿತು ಇದಿದೆ.